ಡೆಫಿನೆಟ್ಲಿ ಸರ್, ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿನೇ ಇರುತ್ತೆ. ಅದು ಯಾವಾಗ್ಲೂ ಇರುತ್ತೆ. ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ. ಯಾಕೆಂದ್ರೆ ನಾವು ಒಂದು ಸರಿ ನಾವು ಒಂದೊಂದು ಎಮೋಷನಲಿ ಕನೆಕ್ಟೆಡ್ ಆದಾಗ, ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು. ಅದನ್ನ ನಿಭಾಯಿಸ್ಲೇಬೇಕು. ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡ್ಲೇಬೇಕು. ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಹಿಂಗೆ ಇರ್ಲಿ ನಿಮ್ ಪ್ರೀತಿ ಆಶೀರ್ವಾದ ಎಲ್ಲ, ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಅಂಡ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸರ್, ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ? ಹೇಳ್ತಿರೋದು ಎಲ್ರು ಖುಷಿ ಪಟ್ಟಿದಾರಲ್ವಾ? ಕುಟುಂಬ ಖುಷಿ ಪಟ್ಟಿದೆ, ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ, ಎಲ್ರು ಖುಷಿ ಪಟ್ಟಿದ್ದಾರೆ. ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ. ಅಂಡ್ ಇಟ್ಸ್ ಓಕೆ. ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇನೆ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ, ನನ್ನ ಮೇಲೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂಡ್ ಇಟ್ಸ್ ಓಕೆ. ಏನಾಗುತ್ತೆ, ನಾವು ಎಲ್ಲದನ್ನು ಅಂದ್ರೆ ನಾವು ಐ ಡೋಂಟ್ ನೋ, ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಕ್ ಬರಲ್ಲ. ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರಕ್ಕಾಗಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟ್ ಮಾಡಕ್ಕಾಗಲ್ಲ. ಆ ತರದ್ದು ನಾವು ಒಂದ್ ಸಿಸ್ಟಮ್ ಅಲ್ಲಿ ಇದೀವಿ. ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರ್ಬೇಕಲ್ಲ. ಸೊ ಜೊತೆಗೆ ಅವ್ರ ಜೊತೆಗೆ ಇರ್ಬೇಕು, ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕು. ಅಂಡ್ ಎಲ್ಲರದು ಅಂಡ್ ಹೆಂಗ್ ಹೇಳಿ, ಅದೇ ಹೇಳದ್ನಲ್ಲ, ಯಾರಿಗೂ ತೊಂದರೆ ಕೊಡದಲ್ಲೇ ಏನ್ ಮಾಡೋದು ತಪ್ಪಲ್ಲ ಸರ್. ನಾ ಹೇಳ್ತಿರೋದು ಅದು ಯಾರಿಗಾದ್ರೂ ಸರ್, ನೀವು ಬಂದು ನಿಂತ್ಕೊಂಡ್ರು ಆತರ ಜನ ಪ್ರೀತಿಸ್ಬಿಟ್ರೆ ನಿಮ್ಗೆ ಬಗ್ಬೇಕು ಅಂತಾನೆ ಅನ್ಸುತ್ತೆ. ನನ್ಗೆ ಇನ್ನೂ ನೆನಪಿದೆ, ನನ್ನ ಲೈಕ್ ಬಿಫೋರ್ ಟಗರು ಅಂಡ್ ಆಫ್ಟರ್ ಟಗರು ಎಲ್ಲ. ನಾನು ಬಿಫೋರ್ ಟಗರು ಒಂದು ರೇಜ್ ಅಲ್ಲಿ ಇದೆ, ಒಂದು ಕೋಪ ಇದು ಎಲ್ಲದೂ ಇರೋದು. ಬಟ್ ಒಂದ್ಸರಿ ಜನ ಪ್ರೀತಿಸಕ್ ಶುರು ಮಾಡಿದ್ಮೇಲೆ ಗೊತ್ತಿಲ್ದಲೆ ಬಗ್ಬಿಡ್ತೀವಿ ಸರ್. ಅದು ಸಾಧ್ಯನೇ. ಅದು ಯಾವ ಕಲಾವಿದಂಗಾದ್ರೂ ಸಾಧ್ಯನೇ. ಕಲಾವಿದ ಬೆಂಡಾಗ್ಯದೇನೆ ಪ್ರೀತಿಗೆ. ಸೊ ಹಂಗಾಗುತ್ತದೆ ಅಷ್ಟೇ. ನನಗೇನ್ ಭಯ ಆಗಿಲ್ಲ. ಅದೇ ಹೇಳ್ತಾ ಇದೆ, ನಾವು ಹಂಗೆ ಇದೀವಿ, ಏನ್ ಭಯ ಆತರ ಏನೂ ಇಲ್ಲ. ಚೆನ್ನಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.